ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯಸಭೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವಿರೋಧವಾಗಿ ಆಯ್ಕೆಯಾಗಿರುವ ಹಿನ್ನೆಲೆ ಗೆಲುವಿನ ಪ್ರಮಾಣ ವಚನವನ್ನ ಈಗ ಸ್ವೀಕರಿಸಿದ್ದಾರೆ. ಚುನಾವಣಾ ಅಧಿಕಾರಿ ಕಚೇರಿಯಲ್ಲಿ ಪ್ರಮಾಣ ಪತ್ರವನ್ನ ಸ್ವೀಕರಿಸಿದ್ದಾರೆ. ಇಲ್ಲಿ ಚುನಾವಣಾ ಅಧಿಕಾರಿ ಆಗಿರುವಂತಹ ವಿಶಾಲಾಕ್ಷಿ ಅವರು ಪ್ರಮಾಣ ಪತ್ರವನ್ನ ನೀಡಿದ್ದಾರೆ. ಪ್ರಮಾಣ ಪತ್ರ ಸ್ವೀಕರಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನನಗೆ ಅವಕಾಶ ಕೊಟ್ಟಂತ ಸೋನಿಯಾ ಗಾಂಧಿ ಅವರಿಗೆ ಧನ್ಯವಾದ ಅಂತ ಹೇಳಿದ್ದಾರೆ. 13ನೇ ಸಲ ಜನಪ್ರತಿನಿಧಿಯಾಗಿರುವ ಅವಕಾಶವನ್ನ ನನಗೆ ನೀಡಲಾಗಿದೆ, ಹಾಗಾಗಿ ಧನ್ಯವಾದ ಅಂತ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೂ ಕೂಡ ಧನ್ಯವಾದವನ್ನ ತಿಳಿಸಿದ್ದಾರೆ. ನನಗೆ ಕಾಂಗ್ರೆಸ್ ಪಕ್ಷ ಅವಕಾಶವನ್ನ ಕೊಟ್ಟಿದೆ. ಸೋನಿಯಾ ಗಾಂಧಿ ಅವರಿಗೂ ಕೂಡ ಧನ್ಯವಾದಗಳು. ಪಕ್ಷದ ಶಾಸಕರು ಹಾಗೂ ಕಾರ್ಯಕರ್ತರಿಗೆ ಧನ್ಯವಾದಗಳು. ಕರ್ನಾಟಕದ ಜನತೆಗೂ ಕೂಡ ಧನ್ಯವಾದಗಳು. 13ನೇ ಸಲ ಜನಪ್ರತಿನಿಧಿಯಾಗುವ ಅವಕಾಶವನ್ನ ನನಗೆ ಸಿಕ್ಕಿರುವಂತದ್ದು ಇದು ತುಂಬಾ ಒಳ್ಳೆಯ ವಿಷಯ, ಹಾಗಾಗಿ ಎಲ್ಲರಿಗೂ ಕೂಡ ಧನ್ಯವಾದ ಅಂತೇಳಿ ಧನ್ಯವಾದವನ್ನ ತಿಳಿಸಿದ್ದಾರೆ. ಕಲಬುರಗಿ ಜನತೆಗೂ ಕೂಡ ಧನ್ಯವಾದವನ್ನ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಇದು 13ನೇ ಸಲ ಅವಕಾಶ ಸಿಕ್ಕಿದೆ ಮತ್ತು ನಾನು ವಿಶೇಷವಾಗಿ ನಮ್ಮ ಕರ್ನಾಟಕ ಜನತೆ ಮತ್ತು ನನ್ನ ಮತಕ್ಷೇತ್ರ ಹಿಂದಿನಿಂದಲೂ ಗುಲ್ಬರ್ಗ ನನಗೇನು ಸಪೋರ್ಟ್ ಮಾಡ್ಕೊಂಡು ಬಂದಿದೆ ಅವರಿಗೆ ಮತ್ತು ಕರ್ನಾಟಕ ಜನತೆಗೆ ನಾ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಮತ್ತು ವಿಶೇಷವಾಗಿ ಸೋನಿಯಾ ಗಾಂಧೀಜಿಯವರು ನನಗೆ ಈ ಸಲ ಏನು ಪ್ರೋತ್ಸಾಹ ನೀಡಿ ರಾಜ್ಯಸಭೆಗೆ ಮತ್ತೆ ಅವರು ಆಯ್ಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೋ ಅದಕ್ಕೆ ಅವರಿಗೂ ಧನ್ಯವಾದ. ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಕೂಡ ಧನ್ಯವಾದ. ನಿಮಗೂ ಧನ್ಯವಾದ, ಯಾಕಂದರೆ ನೀವೆಲ್ಲರೂ ಕೂಡ ಕೋಆಪ್ರೇಟ್ ಮಾಡಿ ನನ್ನ ಒಂದು ರಾಜಕೀಯ ಜೀವನದಲ್ಲಿ ನನ್ನ ಬೆಳವಣಿಗೆಗೆ ನೀವು ಕೂಡ ಪಾತ್ರರಾಗಿರಿ ಅಂತೇಳಿ ನನಗೆ ಇದು 13ನೇ ಸಲ ಅವಕಾಶ ಸಿಕ್ಕಿದೆ ಮತ್ತು ಸ್ವಲ್ಪ